ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಮಾಡ್ಕೊಂಡಾಗ ಈ ಮೈತ್ರಿಯನ್ನ ಎಲ್ಲರೂ ಒಪ್ಕೋತಾರ ಅನ್ನೋ ಪ್ರಶ್ನೆ ಬಂದಾಗ ಹಾಸನದಲ್ಲಿ ಸುತಾರಾಮ್ ಜೆಡಿಎಸ್ ಮತ್ತೆ ಬಿಜೆಪಿ ಮೈತ್ರಿ ಒಪ್ಕೊಳ್ಳಲ್ಲ ಅನ್ನೋದಿತ್ತು. ಯಾಕಂತ ಹೇಳಿದ್ರೆ ಪ್ರೀತಮ್ ಗೌಡ ಅವರು ಹಂಗೆ ನಡ್ಕೊಂಡಿದ್ರು. ಪ್ರೀತಮ್ ಗೌಡ ಮತ್ತೆ ಜೆಡಿಎಸ್ಗೆ ಹಾವು ಮುಂಗ್ಸಿ ಅನ್ನೋ ರೀತಿಯಲ್ಲಿತ್ತು ಹಾಸನದಲ್ಲಿ. ಆದರೆ ಇವತ್ತಿನ ಸಮನ್ವಯ ಸಮಿತಿಯ ಸಭೆಗೆ ಪ್ರೀತಮ್ ಗೌಡ ಅವರು ಮಾಜಿ ಶಾಸಕರು ಹಾಜರಿದ್ರು. ಇವತ್ತಿನ ಸಭೆಯಲ್ಲಿ ಅವರಿದ್ರು. ಬಿಜೆಪಿ ಜೆಡಿಎಸ್ ದೋಸ್ತಿಗೆ ಆಕ್ರೋಶಗೊಂಡಿದ್ದ ಪ್ರೀತಮ್ ಗೌಡ ಈಗ ಸಂಪೂರ್ಣ ಕೂಲ್. ಇವತ್ತು ಮುನಿಸನ್ನ ಮರೆತು ಸಭೆಗೆ ಪ್ರೀತಮ್ ಗೌಡ ಹಾಜರಾಗಿದ್ದಾರೆ. ಮತ್ತೊಂದು ಕಡೆ ರೇಣುಕಾಚಾರ್ಯ ಕೂಡ ಇವತ್ತಿನ ಸಮನ್ವಯ ಮೀಟಿಂಗ್ಗೆ ಬಂದಿದ್ದಾರೆ. ಪ್ರತಾಪ್ ಸಿಂಹ ಕೂಡ ಭಾಗಿಯಾಗಿದ್ದಾರೆ. ಒಟ್ಟು 3 ಜನ. ಹೌದು. ಜೆಡಿಎಸ್ ಪಾಳ್ಯದಿಂದ ಇಬ್ರು, ಬಿಜೆಪಿಯಿಂದ ಒಬ್ರು. ಜೆಡಿಎಸ್ ನಲ್ಲಿ ಕರೆಮ್ಮ ಹಾಗೆ ಕಂದುಕೂರ್ ಅವರಿಬ್ರು. ಈ ಕಡೆ ಪ್ರೀತಮ್ ಗೌಡ ಅವರು ಈ ಮೈತ್ರಿ ಆದ ಸಂದರ್ಭದಲ್ಲಿ ಅಪಸ್ವರ ಎತ್ತಿದ್ರು. ಇವತ್ತು ನಾವು ರೇಣುಕಾಚಾರ್ಯ ಅವರ ಹೆಸರು ಕೂಡ ಹೇಳಿದ್ವಿ, ಪ್ರತಾಪ್ ಸಿಂಹ ಅವರ ಹೆಸರು ಕೂಡ ಹೇಳಿದ್ವಿ, ಅವರು ಕೂಡ ಬಂದಿದ್ದಾರೆ ಅಂತ ಹೇಳಿ. ಬಟ್ ಪ್ರೀತಮ್ ಗೌಡ ಅವ್ರನ್ನ ವಿಶೇಷವಾಗಿ ಯಾಕೆ ಹೇಳ್ತಿದೀವಿ ಅಂತಂದ್ರೆ, ಇಲ್ಲಿ ಪ್ರತಾಪ್ ಸಿಂಹ ಅವ್ರಿಗಾಗ್ಲಿ ರೇಣುಕಾಚಾರ್ಯ ಅವ್ರಿಗಾಗ್ಲಿ ಬೇಸರ ಇದ್ದಿದ್ದು ತಮಗ್ ಟಿಕೆಟ್ ಸಿಗ್ಲಿಲ್ಲ ಅನ್ನೋ ಕಾರಣಕ್ಕೆ, ಮೈತ್ರಿ ವಿಚಾರಕ್ಕಲ್ಲ. ಮೈತ್ರಿ ವಿಚಾರಕ್ಕೆ ಮುನಿಸಿದ್ದು ಪ್ರೀತಮ್ ಗೌಡರಿಗೆ. ಆ ಮುನಿಸನ್ನ ಮರ್ತು ಬಿಟ್ಟಿದ್ದಾರೋ, ಕಂಪ್ಲೀಟ್ ಆಗಿ ಅದರಿಂದ ಆಚೆ ಬಂದಿದ್ದಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇವತ್ತು ಸಭೆಯಲ್ಲಂತೂ ಕಾಣಿಸ್ಕೊಂಡಿದ್ದಾರೆ. ಹೀಗಾಗಿ ಇದೊಂದು ಈ ಸಭೆಯಲ್ಲಿ ವಿಶೇಷವಾಗಿ ಗಮನ ಸೆಳೆದ ವಿಚಾರ ಆಗಿದೆ ಅಂತ. ಕರೆಕ್ಟ್ ಮೇಡಮ್. ಪ್ರೀತಮ್ ಗೌಡ ಅವರು ಚುನಾವಣೆ ಹಂಗಿತ್ತ ಅವರಿಗಲ್ಲಿ ವಿಧಾನಸಭಾ ಚುನಾವಣೆಗಳಲ್ಲಿ ನೆಕ್ ಟು ನೆಕ್ ಫೈಟ್ ಇದ್ದದ್ದೇ ಸ್ವರೂಪ್ ಮತ್ತೆ ಪ್ರೀತಮ್ ಗೌಡ, ಜೆಡಿಎಸ್ ಮತ್ತೆ ಬಿಜೆಪಿ ಇತ್ತು. ಈಗ ಲೋಕಸಭೆಯಲ್ಲಿ ಇವರು ಮೈತ್ರಿ ಮಾಡ್ಕೊಂಡಾಗ ಸಹಜವಾಗಿ ಕಾರ್ಯಕರ್ತರು ಮತ್ತೆ ಇವರಿಗೆಲ್ಲ ಅದನ್ನ ಸ್ವಲ್ಪ ಜೆಡಿಎಸ್ ನ ನಾಯಕರ ಜೊತೆಯಲ್ಲೇ ಕೂತಿದ್ದಾರೆ ನೋಡಿ. ಅದೇ ಟೇಬಲ್ ನಲ್ಲಿ ಜೆಡಿಎಸ್ ಶಾಲ್ ಹಾಕೊಂಡು ಕೂತಿರೋ ನಾಯಕರು ಇದ್ದಾರೆ, ಅದ್ರ ಪಕ್ಕನೇನೆ ಪ್ರೀತಮ್ ಗೌಡರು ಕೂಡ ಕೂತಿದ್ದಾರೆ. ಇದೊಂದು ಸಂದೇಶ ಅಂತೂ ರವಾನೆ ಆಗ್ತದೆ ಆ ಕ್ಷೇತ್ರ ವ್ಯಾಪ್ತಿಯಲ್ಲಿ. ಇವಾಗ ಪ್ರಜ್ವಲ್ ರೇವಣ್ಣ ಅವರ ಪರವಾಗಿ ನೇರವಾಗಿ ಪ್ರಚಾರಕ್ಕೆ ಹೋಗ್ತಾರೋ ಇಲ್ವೋ ಗೊತ್ತಿಲ್ಲ. ಬಟ್ ಸ್ಟಿಲ್ ನನ್ನ ಬೆಂಬಲ ಕೂಡ ಇದೆ ಅನ್ನೋದನ್ನ ಬಹಿರಂಗವಾಗಿ ಬಾಯ್ಬಿಟ್ಟು ಹೇಳ್ದೆ ಹೋದ್ರು ಕೂಡ ಈ ಉಪಸ್ಥಿತಿ, ಈ ದೃಶ್ಯ ಏನಿದೆ ಗ್ರೌಂಡ್ ಲೆವೆಲ್ ಅಲ್ಲಿ ಒಂದಷ್ಟು ಸಂದೇಶ ಅಂತ. ಪ್ರೀತಮ್ ಗೌಡ್ರೇನೆ ಒಪ್ಕೊಂಡ್ಬಿಟ್ಟಿದಾರಪ್ಪ, ಹೋಗಿದ್ದಾರೆ ಸಭೆಗೆ, ನಮ್ದೇನಿದೆ ಅನ್ನೋ ರೀತಿಯಲ್ಲಿ ಮೆಸೇಜ್ ಪಾಸ್ ಆಗ್ಲಿ ಅನ್ನೋ ಉದ್ದೇಶ ಅಂತೂ ಸ್ಪಷ್ಟವಾಗಿ ಕಾಣೋಕ್ ಸಿಗ್ತಾ ಇದೆ ಅಂತ. ಹೌದು, ಇದು ಬೇರೆ ಬೇರೆ ರೀತಿಯಲ್ಲೂ ಕೂಡ ಒಂದು ರೀತಿಯಲ್ಲಿ ಮೆಸೇಜ್ ಪಾಸ್ ಆಗ್ಬೋದು ಕಾರ್ಯಕರ್ತರಿಗೆ ಅನ್ನೋದು. ರೈಟ್. ಓವರ್ ಆಲ್ ಈ ಸಭೆ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್. ಲೈವ್ ಕನೆಕ್ಟ್ ಇದ್ದಾರೆ. ವಿಜಯ್, ಒಂದು ವೇದಿಕೆಯಲ್ಲಿ 2 ಪಕ್ಷದ 4 ಘಟಾನುಘಟಿ ನಾಯಕರು, 4ರ ಟಾರ್ಗೆಟ್ ಕೂಡ ಕಾಂಗ್ರೆಸ್ನ ವಿರುದ್ಧವಾಗಿ ಮಾತುಗಳನ್ನ ಆಡ್ತಾ ತಮ್ಮ ಮೈತ್ರಿಯನ್ನ ಗಟ್ಟಿ ಮಾಡ್ಕೊಳ್ಳಿಕ್ಕೆ 10 ಸೂತ್ರಗಳನ್ನ ಕೂಡ ರಚನೆ ಮಾಡ್ಕೊಂಡಿರೋದು. ಒಟ್ಟಾರೆಯಾಗಿ ಈ ಮೀಟಿಂಗ್ ನ ಔಟ್ಕಮ್ಸ್, ಚುನಾವಣೆ ಮೇಲೆ ಪರಿಣಾಮ ಬೀರಬಲ್ಲಂತಹ ಅಂಶಗಳು ತಿಳಿಸೋದಾದ್ರೆ. ಸ್ಮಿತಾ, ಬಿಜೆಪಿ ಜೆಡಿಎಸ್ ಮೈತ್ರಿ ಘೋಷಣೆಯ ಬಳಿಕ ಒಂದಷ್ಟು ಕ್ಷೇತ್ರಗಳಲ್ಲಿ ಅಸಮಾಧಾನ, ಅದರಲ್ಲಿ ಹಾಸನ ಸೇರಿದಂತೆ ಒಂದಷ್ಟು ಕ್ಷೇತ್ರಗಳಲ್ಲಿ ಅಸಮಾಧಾನ ಇತ್ತು. ಅಂದ್ರೆ ಅಸಮಾಧಾನ ಜೊತೆಗೆ ಒಂದಷ್ಟು ಕೋರ್ಡಿನೇಷನ್ ಇರಲಿಲ್ಲ, ಸಮನ್ವಯತೆ. ಈ ಎಲ್ಲ ಬೆಳವಣಿಗೆ ನಂತರ ಮೊದಲ ಬಾರಿಗೆ ರಾಜ್ಯ ಮಟ್ಟದ ಸಮನ್ವಯ ಮುಖಂಡರ ಸಭೆಯನ್ನು ನಡೆಸಿರುವಂಥದ್ದು. ಅಂದ್ರೆ ಘಟಾನುಘಟಿ ನಾಯಕರು ಬಿಜೆಪಿ ಮತ್ತು ಜೆಡಿಎಸ್ನ 28 ಲೋಕಸಭಾ ಕ್ಷೇತ್ರಗಳಿಂದಲೂ ಕೂಡ ಪ್ರಮುಖ ನಾಯಕರುಗಳು, ಸ್ಥಳೀಯ ಮುಖಂಡರು, ಪ್ರಮುಖ ಮುಖಂಡರುಗಳ ಸುಮಾರು 150 ಜನ ಮುಖಂಡರ ಜೊತೆ ಸಭೆ ನಡೆಸಿರುವಂಥದ್ದು. ಸಭೆಯಲ್ಲಿ ಒನ್ ಲೈನ್ ಅಜೆಂಡಾ ಇರುವಂಥದ್ದು, ಕಾಂಗ್ರೆಸ್ ಅನ್ನ ಸೋಲಿಸಬೇಕಂದ್ರೆ ಬಿಜೆಪಿ ಜೆಡಿಎಸ್ ಯಾವುದೂ ಕೂಡ ವೈಮನಸ್ಸಿಲ್ಲದೆ ಒಂದಾಗಿ ಹೋಗ್ಬೇಕು, ಚುನಾವಣೆ ಎದುರಿಸಬೇಕು ಅನ್ನೋಂಥದ್ದು. ಜೊತೆಗೆ ಒಂದು ಇಂಟ್ರೆಸ್ಟಿಂಗ್ ವಿಚಾರ, ದೇವೇಗೌಡರು ಹೇಳಿದ್ದು ಒಂದು ಮಾತು, ಅಂದರೆ ಬಿಜೆಪಿ ಜೆಡಿಎಸ್ ಮೈತ್ರಿ ಅನ್ನೋದಲ್ಲ, ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು, ಅದಕ್ಕೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡಬೇಕಂತ ಹೇಳುವ ಮೂಲಕ ಯಾರ್ಯಾರು, ಅದು ಜೆಡಿಎಸ್ ಅಲ್ಲಿರಲಿ ಅಥವಾ ಬಿಜೆಪಿ ಇರಲಿ, ಯಾರ್ಯಾರು ಅಸಮಾಧಾನದ ಹೇಳಿಕೆಗಳನ್ನು ಕೊಡ್ತಾ ಇದ್ರು ಅಥವಾ ಒಂದು ಅಂದರೆ ಪರೋಕ್ಷವಾಗಿ ಅಸಮಾಧಾನ ರೀತಿಯಲ್ಲಿ ಕೂಡ ನಡ್ಕೊಳ್ತಾ ಇದ್ರು, ಅವರೆಲ್ಲರೂ ಕೂಡ ಒಂದು ಸಂದೇಶವನ್ನು ಕೊಟ್ಟಿರುವಂಥದ್ದು. ಜೊತೆಗೆ ಬಹಳ ಇಂಟ್ರೆಸ್ಟಿಂಗ್, ನೀವು ಆಗಲೇ ಒಂದು ಮಾತನ್ನು ಹೇಳ್ತಾ ಇದ್ರೆ, ಖಂಡಿತವಾಗ್ಲೂ ಕೂಡ ಮೈತ್ರಿ ಸಂಬಂಧಪಟ್ಟಂತೆ ಮುಂದಿನ ರಾಜಕೀಯ ಒಂದಷ್ಟು ಬೆಳವಣಿಗೆಗಳ ಸಂಬಂಧಪಟ್ಟಂತೆ ಒಂದು ರೀತಿಯಲ್ಲಿ ರಾಜಕೀಯವಾಗಿ ಸಂಚಲನ ಸೃಷ್ಟಿಸುವಂತಹ ಅಥವಾ ಮಹತ್ವ ಪಡೆದುವಂತಹ ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಮೈತ್ರಿ ಕೇವಲ ಲೋಕಸಭೆಗೆ ಮಾತ್ರ ಅಲ್ಲ, ತಾತ್ಕಾಲಿಕ ಮೈತ್ರಿ ಅಲ್ಲ, ಇದು ಪರ್ಮನೆಂಟ್ ಮೈತ್ರಿ ಅಂತ ಹೇಳುವ ಮೂಲಕ ಮುಂದಿನ ವಿಧಾನಸಭೆ ಅಥವಾ ಮುಂದಿನ ಸ್ಥಳೀಯ ಸಂಸ್ಥೆಗಳ ಎಲ್ಲಲ್ಲೂ ಕೂಡ ಅದೇ ಮುಂದೆ ಯಾವಾಗಲೂ ಕೂಡ ಮೈತ್ರಿ ಇರುತ್ತೆ ಅನ್ನೋ ಒಂದು ಸಂದೇಶವನ್ನು ಕೊಟ್ಟಿರುವಂಥದ್ದು. ಇದು ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿರುವಂಥದ್ದು. ನೋಡಬೇಕು ಈಗ ಮೈತ್ರಿಯ ಎಲ್ಲ ನಾಯಕರು ಕೂಡ ಒಂದು ಸಂದೇಶವನ್ನು ಕೊಟ್ಟಿರುವಂಥದ್ದು, ಜೊತೆಗೆ ಒಂದಷ್ಟು ಕಾರ್ಯತಂತ್ರವನ್ನು ಕೂಡ ರೂಪಿಸಿರುವಂಥದ್ದು, ಜೊತೆಯಾಗಿ ಜಂಟಿ ಪ್ರಚಾರ ಮಾಡುವಂಥದ್ದು, ಸ್ಥಳೀಯವಾಗಿ ಬೂತ್ ಮಟ್ಟದ ಸಮಿತಿ ರಚನೆ ಮಾಡುವಂಥದ್ದು, ಇವೆಲ್ಲವೂ ಕೂಡ ತುಂಬಾ ಒಂದು ರಣತಂತ್ರ ಭಾಗವಾಗಿ ಸಭೆ ನಡೆಸಿ ಒಂದು ಸಂದೇಶವನ್ನು ಕೊಟ್ಟಿರುವಂಥದ್ದು. ಸ್ಮಿತಾ,